ಇದಕ್ಕೂ ಮುಂಚೆ ಸಭೆ ಆಯಿತು. ಆ ಸಭೆಯಲ್ಲಿ ಕಠಿಣ ಸಂದೇಶವನ್ನ ನರೇಂದ್ರ ಮೋದಿ ಅವರು ರವಾನಿಸಿದ್ದಾರೆ. ಕದನ ವಿರಾಮ ಘೋಷಣೆ ಮಾಡಿದ್ರು, ಭಯೋತ್ಪಾದನೆ ವಿರುದ್ಧ ಭಾರತದ ಹೋರಾಟ ನಿರಂತರ, ಅಲ್ಲಿಗೆ ಆಪರೇಷನ್ ಸಿಂಧೂರ ಕಂಟಿನ್ಯೂ ಆಗುತ್ತೆ ಪಾಕಿಸ್ತಾನದಲ್ಲಿ ಅಂತ. ಎರಡೂ ದೇಶಗಳ ಡಿಜಿಎಂಒ ಮಾತುಕತೆ ನಡೆಸಬೇಕು. ಅದಕ್ಕೂ ಮುಂಚೆ ನಡೆದಂತಹ ಮ್ಯಾರಥಾನ್ ಮೀಟಿಂಗ್ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವ್ರ ಜೊತೆಗೆ ಏನು ಮೋದಿ ಅವ್ರ ಸಭೆ ಆಯಿತು, ಸೇನಾಧಿಕಾರಿಗಳ ಸಭೆಗೂ ಮುಂಚೆ ಮೋದಿ ಅವರೇನು ಚರ್ಚೆ ಮಾಡಿದ್ರು, ಅಲ್ಲಿ ಸ್ಪಷ್ಟ ನಿಲುವುಗಳನ್ನು ಉಗ್ರತ್ವಕ್ಕೆ ಸಂಬಂಧಪಟ್ಟಂತೆ ತಾಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಝೀರೋ ಟಾಲರೆನ್ಸ್ ಟುವರ್ಡ್ಸ್ ಟೆರರಿಸಮ್ ಅನ್ನೋದನ್ನ ಸ್ಪಷ್ಟ ಶಬ್ದಗಳಲ್ಲಿ ಹೇಳೋ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಏನೇ ವಿಚಾರಗಳು ಹೇಳಿದ್ರು ಕೂಡ ಆಪರೇಷನ್ ಸಿಂಧೂರ ಕಂಟಿನ್ಯೂ ಆಗುತ್ತೆ ಅನ್ನೋದು ಸಿಂಪಲ್ ಆಗಿ ಹೇಳಬೇಕಾದ್ರೆ ಅವರು ಹೇಳೋದಕ್ಕೆ ಹೊರಟಿರೋದು. ಡೀಟೇಲ್ಸ್ ಕೊಡ್ತಾರೆ ಪವಿತ್ರ. ಈ ಮೂಲಕ ಆಪರೇಷನ್ ಸಿಂಧೂರ ಪಾರ್ಟ್ ಅಥವಾ ಅಧ್ಯಾಯಗಳು ಇನ್ನೂ ಕಂಟಿನ್ಯೂ ಆಗುತ್ತೆ. ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4 ಅಂತ ಏನು ನಾವು ನೋಡ್ತಾ ಇದ್ವಿ, ಅದು ಕಂಟಿನ್ಯೂ ಆಗುತ್ತೆ ಅನ್ನಂಗೆ ಇದೆ. ಹೌದು, ಈಗಾಗಲೇ ಭಾರತ ಎಚ್ಚರಿಕೆಯನ್ನ ರವಾನೆ ಮಾಡಾಗಿದೆ. ಇನ್ನೇನಾದ್ರೂ ಒಂದು ಉಗ್ರತ್ವದ ರೀತಿಯ ಅಲ್ಲಿನ ದಾಳಿಯನ್ನ ಮಾಡಿದ್ರೆ ನಾವು ಅದನ್ನ ವಾರ್ ಅಂತಾನೆ ಕನ್ಸಿಡರ್ ಮಾಡಲಾಗುತ್ತೆ, ಆಕ್ಟ್ ಆಫ್ ವಾರ್ ಅಂತಾನೆ ಕನ್ಸಿಡರ್ ಮಾಡಿ ನಮ್ಮ ಉತ್ತರವನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಪ್ರಧಾನಿ ಮೋದಿ ಅವರಂತೂ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರ ದಾಳಿಗಿಂತಲೂ 3 ಪಟ್ಟು ಹೆಚ್ಚಿನ ಪ್ರತಿ ದಾಳಿ ನಮ್ಮಿಂದ ಆಗಬೇಕು ಅನ್ನುವಂಥದ್ದು. ಅಲ್ಲಿ ಆಲ್ಮೋಸ್ಟ್ ಈಗ ಪಾಕಿಸ್ತಾನದಲ್ಲಿ ದಾಳಿ ಮಾಡೋದಕ್ಕೆ ಉಳಿದಿರುವಂಥದ್ದು ಏನೂ ಇಲ್ಲ. ಕಂಪ್ಲೀಟ್ ಆಗಿ ಭಾರತ ಪಾಕಿಸ್ತಾನವನ್ನ ನಿರ್ನಾಮ ಮಾಡುವಂತಹ ದೊಡ್ಡ ಹೆಜ್ಜೆಯನ್ನ ಇಟ್ಟು ಅದನ್ನ ಸಾಧಿಸಿ ಆಗಿದೆ. ಆದರೆ ಪಾಕಿಸ್ತಾನ ಮತ್ತೆ ಕೊಂಕು ತೆಗೆದ್ರೆ, ಮತ್ತೆ ಕಿರಿಕನ್ನ ತೆಗೆದ್ರೆ ಭಾರತ ಉತ್ತರ ಕೊಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡೇ ಮಾಡುತ್ತೆ ಅನ್ನುವಂಥದ್ದು ಪಾಕಿಸ್ತಾನಕ್ಕೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಭಾರತದ ಸೇನಾ ಪವರ್ಗೆ ಆಲ್ರೆಡಿ ಅವರು ಖುದ್ದು ಹೋಗಾಗಿದೆ. ಸೊ ಹಾಗಾಗಿ ಇವತ್ತಿನ ಸಭೆ ಏನಿದೆ ಅದು ಸಂಪರ್ಕ ಕೊಂಡಿಯಾಗಿ ಡಿಜಿಎಂಒಗಳ ಸಭೆ ಏನಿದೆ ಅದು ಸಂಪರ್ಕ ಕೊಂಡಿಯಾಗಿ ಇವತ್ತು ಏನು ಮಹತ್ವ ಪಡೆದುಕೊಳ್ಳುತ್ತೆ, ಯಾವ ರೀತಿಯಲ್ಲಿ ಚರ್ಚೆ ಆಗುತ್ತೆ ಏನು ಅನ್ನುವಂಥದ್ದು ನೋಡಬೇಕು. ಜೊತೆಗೆ ಪಾಕ್ ಪ್ರಧಾನಿ ಆಗಿರ್ಬೋದು ಅಥವಾ ಅಲ್ಲಿನ ರಾಜಕೀಯ ವ್ಯವಸ್ಥೆಯಂತೂ ಕಂಪ್ಲೀಟ್ ಅವರ ಜೊತೆ ಮಾತುಕತೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದೇ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲೊಂದು ಪ್ರಬಲ ನಾಯಕತ್ವ ಇಲ್ಲ, ಒಬ್ರು ಒಂದು ಮಾತಾಡಿದ್ರೆ ಇನ್ನೊಬ್ರು ಇನ್ನೊಂದು ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತಿನ ಡಿಜಿಎಂಒಗಳ ಸಭೆಯಲ್ಲೇ ಎಲ್ಲವೂ ಇತ್ಯರ್ಥ ಆಗಬೇಕು, ಎಲ್ಲವೂ ಚರ್ಚೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಭಾರತ ಮುಂದಡಿ ಇಟ್ಟಿದೆ. ಹಾಗಾಗಿ ಇವತ್ತು ನಡೆಯುವಂತಹ ಸಭೆ ಏನಿದೆ ದೊಡ್ಡ ಮಟ್ಟದ ಮಹತ್ವವನ್ನು ಪಡೆದಿದೆ. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿರಿ ಪವಿತ್ರ. ವಾಪಸ್ ಬಂದೆ. ಸದ್ಯಕ್ಕೆ ಹೈ ವೋಲ್ಟೇಜ್ ಸಭೆ ಬಗ್ಗೆ 108 ನಿರೀಕ್ಷೆಗಳಿದೆ, ಪಾಸಿಬಿಲಿಟೀಸ್ ಏನು ಅನ್ನೋದನ್ನ ಹೇಳ್ತಾ ಇದ್ವಿ. ಇನ್ನೊಂದು ಕಡೆಗೆ ದೇಶದ ಎಲ್ಲ 32 ಏರ್ಪೋರ್ಟ್ಗಳಲ್ಲಿ ಮತ್ತೆ ಸಂಚಾರ ಪುನರಾರಂಭ ಆಗಿದೆ ಅನ್ನೋದ್ರ ಡೀಟೇಲ್ಸು. ಕಳೆದ 5 ದಿನಗಳಿಂದ ತಾತ್ಕಾಲಿಕವಾಗಿ 32 ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿತ್ತು. ಸ್ಪೆಷಲಿ ಚಂಡೀಗಢ ಏರ್ಪೋರ್ಟ್ನಲ್ಲೂ ಕೂಡ ಸಂಚಾರ ರೀಸ್ಟಾರ್ಟ್ ಆಗಿದೆ. ಏರ್ಪೋರ್ಟ್ಗಳ ಆಪರೇಷನ್ ಕಂಟಿನ್ಯೂ ಆಗ್ತಿದೆ ಅಂತ. 32 ಏರ್ಪೋರ್ಟ್ಗಳಲ್ಲಿ ಮತ್ತೆ ಸಂಚಾರ ಸ್ಟಾರ್ಟ್ ಆಗಿರೋದ್ರಿಂದ ಪ್ರಯಾಣಿಕರಿಗೆ ಅನುಕೂಲ ಆಗ್ತಾ ಇದೆ. ಲಾಸ್ಟ್ 5 ದಿನಗಳಲ್ಲಿ ಪ್ರಯಾಣದ ವ್ಯತ್ಯಯ ಆಗಿತ್ತು. ಇನ್ಫ್ಯಾಕ್ಟ್ ಈ ಏರ್ಪೋರ್ಟ್ಗಳನ್ನೆಲ್ಲ ಕಂಪ್ಲೀಟ್ ಆಗಿ ಹಿಡಿತಕ್ಕೆ ಸೇನೆ ತೆಗೆದುಕೊಂಡಿತ್ತು. ಈಗಲೂ ಅಷ್ಟೇ CRPF ಸಿಬ್ಬಂದಿಗಳು ಗಸ್ನಲ್ಲಿರ್ತಾರೆ. ಬಿಕಾಸ್ ಏರ್ಪೋರ್ಟನ್ನು ಮ್ಯಾನೇಜ್ ಮಾಡುವಂತಹ ಜವಾಬ್ದಾರಿ CRPFದೇ. ಬಟ್ ಆಪರೇಷನಲ್ ಕಂಡೀಷನಲ್ ಇದೆ. ಅಂದರೆ ನಾಗರಿಕರ ವಿಮಾನಯಾನ ಸಂಸ್ಥೆಗಳು ವಾಯುಮಾರ್ಗವನ್ನು ಬಳಸ್ಕೊಳ್ತವೆ ಅಂತ. ಈಗ ನಾವು ನೋಡ್ತಾ ಇದ್ವಿ, ಅಂದರೆ ಯುದ್ಧಕ್ಕೆ ಸಮಾನಾದ ಆಪರೇಷನ್ ಅಂತ ನಾವು ಆಪರೇಷನ್ ಸಿಂಧೂರ್ನ ಕರಿತೀವಿ. ಆ ಟೈಮ್ನಲ್ಲಿ ನಾಗರಿಕ ವಿಮಾನಯಾನಗಳನ್ನು ಗುರಿಯಾಗಿಸ್ಕೊಳ್ಳುತ್ತೆ ಪಾಕಿಸ್ತಾನ ಅನ್ನೋ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವನ್ನು ನಾವು ಕೈಗೊಂಡಿದ್ವಿ. ಆಮೇಲೆ ನಮ್ಮ ಫೈಟರ್ ಜೆಟ್ಗಳು ವಾಯುಮಾರ್ಗವನ್ನು ಬಳಸ್ತಾ ಇದ್ದಿದ್ದರಿಂದ ನಾರ್ಮಲ್ ಏರ್ಪೋರ್ಟ್ಗಳ ಆಪರೇಷನ್ ಕಂಡೀಷನ್ ಇರಲಿಲ್ಲ. ಹೀಗಾಗಿ ಅದು ರೀಸ್ಟಾರ್ಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 32 ನಗರಗಳಿಗೆ ಸಂಪರ್ಕ ಕಲ್ಪಿಸುವಂತಹ ನಿಟ್ಟಿನಲ್ಲಿ ಏರ್ಪೋರ್ಟ್ಗಳ ಆಪರೇಷನ್ ಕಂಟಿನ್ಯೂ ಆಗುತ್ತೆ. ತುಂಬ ಜನಕ್ಕೆ ಜಮ್ಮುಗೆ ಹೋಗಬೇಕಂದ್ರೂ ಹೋಗೋಕ್ಕಾಗ್ತಿರ್ಲಿಲ್ಲ.